ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ, ಹೇಳಿ. ತಾವು ಬರ್ತಿದ್ದು ರೈಟ್ ಅಪ್ ವೆರಿ ವ್ಯಾಲಿಡ್ ಕ್ವೆಶನ್ಸ್ ತಾವು ರೇಸ್ ಮಾಡಿದ್ದೀರಾ ಸರ್. ಇದು ಫಸ್ಟ್ ಅದು ತಾವು ಸ್ಟ್ಯಾಟಿಸ್ಟಿಕ್ಸ್ ಫರ್ನಿಶ್ ಮಾಡಿದ್ದು ನಾರ್ತ್ ಇಂಡಿಯಾದಲ್ಲಿ ಅಥವಾ ದಿಲ್ಲಿಯಲ್ಲಿ? ಡೆಲ್ಲಿ ಫಾರ್ 25 years, 25 ವರ್ಷ ನಾನು ಡೆಲ್ಲಿಲಿ ಜೆಎನ್ಯುನಲ್ಲಿ ಇದ್ದೆ ನಾನು. ಜೈನ್, ಓಕೆ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಹೌದು, ಜೆಎನ್ಯು. ಅಲ್ಲಿ ಎಲ್ಲ ಭಾಷೆಯ ಫ್ರೆಂಡ್ಸ್ ಇರ್ತಿದ್ರು. ಹೌದು. ಈಗ ಒಂದು ಭಾಷೆ ಇವರ ಆರ್ಗ್ಯುಮೆಂಟ್ ಅಂದ್ರೆ ಹಿಂದಿ ಕಲ್ತ್ರೆ ನಮಗೆ ಉತ್ತರ ಭಾರತದಲ್ಲಿ ಕೆಲಸ ಸಿಗ್ತದೆ ಅಂತ. ಬಟ್ ಸಂಬಡಿ ಹ್ಯಾಸ್ ಟು ಗಿವ್ ಮಿ ಸ್ಟ್ಯಾಟಿಸ್ಟಿಕ್ಸ್. ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ? ಈಗ ನಾನು ಡೆಲ್ಲಿಗೆ ಹೋಗಿ ಜೆಎನ್ಯು ನಲ್ಲಿ ಇದ್ದೆ. ನಾನು ಅಲ್ಲಿ ಹೋದ ಮೇಲೆ ಹಿಂದಿ ಕಲ್ತೆ. ಸಿ, ಲರ್ನಿಂಗ್ ಎ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಪ್ರಾಬ್ಲಮ್ ದೀಸ್ ಡೇಸ್. ಯು ಹ್ಯಾವ್ ಲಾಟ್ ಆಫ್ ವೆಬ್ಸೈಟ್ಸ್, ಯು ಹ್ಯಾವ್ ಲಾಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಸೆಂಟರ್ಸ್, ಅಂಡ್ ಯು ಹ್ಯಾವ್ ವೆರಿ ಟ್ರೈನ್ಡ್ ಲ್ಯಾಂಗ್ವೇಜ್ ಟೀಚರ್ಸ್ ಇದ್ದಾರೆ, ಎಲ್ಲ ಇದೆ ಅದು. ಹೌದು ಸರ್. ಸೊ ಆದ್ರೆ ನೀವು 2011 ಸೆನ್ಸಸ್ ಪ್ರಕಾರ ಡೆಲ್ಲಿಯಲ್ಲಿ ಆಕ್ಚುಲಿ ಡೆಲ್ಲಿಯಲ್ಲಿ 11,000 ಇರೋದು 2011 ಸೆನ್ಸಸ್ ಪ್ರಕಾರ. ಬಾಕಿ ದೇಶಾದ್ಯಂತ ಅದು ಕಮ್ಮಿ ಆಗಿರ್ತದೆ ಅದು. ಹೌದು ಹೌದು. ಸೊ ಅದರಲ್ಲಿ 28 ಜನ ಎಂಪಿಗಳು. ಈಗ ನೋಡಿ, ಅಪೋಸ್ ಮಾಡೋರು ಯಾರು? ಕಾಗೇರಿ ಈಸ್ ಎನ್ ಎಂಪಿ, ಶೋಭಾ ಕರಂದ್ಲಾಜೆ ಈಸ್ ಎನ್ ಎಂಪಿ. ಅವರೆಲ್ಲ ಅಪೋಸ್ ಮಾಡ್ತಾರೆ. ಈಗ 28 ಜನಕ್ಕೆ ಅಲ್ಲಿ ಒಂದು 3 ವಾರ ಹಿಂದಿ ಕೋರ್ಸಿಗೆ ಹೋದ್ರೆ ಹಿಂದಿ ಕಲ್ತು ಬಿಡ್ಬೋದು. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಅಥವಾ ಈಗ ಲೋಕಸಭೆಯಲ್ಲಿ 22 ಭಾಷೆಗಳಲ್ಲಿ ಟ್ರಾನ್ಸ್ಲೇಟರ್ಸ್ ಇದ್ದಾರೆ. ನೀವು ಯಾವ ಭಾಷೆಯಲ್ಲಿ ಮಾತಾಡಿದ್ರು ನಿಮ್ಮ ಭಾಷೆಯಲ್ಲಿ ಸಿಗುತ್ತೆ. ಈಗ ಅದು ಮಾಡರ್ನ್ ಮಾಡಿ ಚಂದ್ರಶೇಖರ್ ಅಂತ ಅಲ್ಲಿ ನನ್ನ ಫ್ರೆಂಡೇ ಇದ್ದಾರೆ, ನಾನು ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವ್ರು ಟ್ರಾನ್ಸ್ಲೇಷನ್ ಇದೆ. ನಾವೊಂದು ಬೇಸಿಕ್ ಪ್ರಶ್ನೆ ಏನಂದ್ರೆ, ವೈ ಶುಡ್ ವಿ ಲರ್ನ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಹಿಂದಿ? ನಾನು ಕರ್ನಾಟಕದ ಒಂದು ಭಾಷೆ, ನಾನು ತಮಿಳನ್ನು ಯಾಕೆ ಕಲಿಬಾರದು? ಥರ್ಡ್ ಲ್ಯಾಂಗ್ವೇಜ್ ಆಗಿ ತಮಿಳನ್ನು ಯಾಕೆ ಕಲಿಬಾರದು? ಅಥವಾ ಮಲಯಾಳವನ್ನು ಯಾಕೆ ಕಲಿಬಾರದು? ಅಥವಾ ನಾವೇ ಮೋರ್ ಇಂಟ್ರೆಸ್ಟೆಡ್ ಆನ್ ತುಳುವನ್ನು ನಾನು ಕಲಿಬಹುದಲ್ವಾ? ಕೊಡವ ಭಾಷೆಯನ್ನು ಕಲಿಬಹುದು. ದೇರ್ ಆರ್ ಅಬೌಟ್ 27 ಲ್ಯಾಂಗ್ವೇಜಸ್ ಕರ್ನಾಟಕದಲ್ಲಿ. ಅಂದ್ರೆ ಟೋಟಲ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಎಕ್ಸಿಸ್ಟಿಂಗ್ ಇನ್ ಕರ್ನಾಟಕ ಇಸ್ 290. 290 ಭಾಷೆಗಳಿವೆ ಕರ್ನಾಟಕದಲ್ಲಿ. ಈಗ ಮೈಗ್ರೇಷನ್ ಜಾಸ್ತಿ ಆದ್ದರಿಂದ ಅಸ್ಸಾಂನಿಂದ, ಮಣಿಪುರದಿಂದ ಎಲ್ಲ ಭಾಷೆ ಮಾತಾಡೋರು ಕರ್ನಾಟಕದಲ್ಲಿ ಇದ್ದಾರೆ ಸರ್. ಇದು ಆಕ್ಚುಲಿ ಸೌತ್ ಇಂಡಿಯನ್ ಮೇಜರ್ ಸಿಟೀಸ್ ಆರ್ ದುಬೈ ಫಾರ್ ನಾರ್ತ್ ಇಂಡಿಯನ್ ಮೈಗ್ರೆಂಟ್ಸ್, ಬ್ಲೂ ಕಾಲರ್ ಲೇಬರರ್ಸ್. ಹೌದು ಸರ್. ನಾವು ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಈಗ ಸರ್ಕಾರ, ಅದು ಮೊದಲು ಹಾಗೆ ಇತ್ತು. 1968 ಅಲ್ಲಿ ವೆನ್ 3 language formula was adopted by state government. ಆಗ ಹಿಂದಿ ಏನು ಕಂಪಲ್ಸರಿ ಇರ್ಲಿಲ್ಲ. ನಾವೆಲ್ಲ ಹಿಂದಿ ಓದಿದ್ದು 1968 ಅಲ್ಲಿ, 68, 69, 70 ಕಂಪಲ್ಸರಿ ಇರ್ಲಿಲ್ಲ. ಆಮೇಲೆ ಕಂಪಲ್ಸರಿ ಮಾಡಿದ್ರು. ಎಲ್ಲದಕ್ಕಿಂತ ಡಿಸಾಸ್ಟ್ರಸ್ ಏನಂದ್ರೆ ಅದನ್ನ ಎವರೇಜ್ ಗೆ ಸೇರಿಸಿತು. ದ್ಯಾಟ್ ಇಸ್ ಅದು ಬಹಳ ಕೆಟ್ಟ ಡಿಸಿಷನ್ ಅದು. ಈಗ ನಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಥವಾ HEPS ಓದ್ತಿದ್ವಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, PUC ಓದುವಾಗ ಲ್ಯಾಂಗ್ವೇಜ್ ಅದಕ್ಕೆ ಅವರೇಜ್ ಗೆ ಸೇರಿಸ್ತಾ ಇರ್ಲಿಲ್ಲ. ನೀವು BA ಗೆ ಹೋದಾಗ ನೀವು ಓದೋದು ಹಿಸ್ಟ್ರಿ ತಗೋತೀರಾ, ಅದರ ಅವರೇಜ್ ನೋಡ್ತಾ ಇದ್ರೆ ವಿನಃ ಲ್ಯಾಂಗ್ವೇಜ್ ಅನ್ನ ಸೇರಿಸ್ತಿರ್ಲಿಲ್ಲ. ಹಿಂದಿಯನ್ನು ಸೇರಿಸಿದ ಮೇಲೆ ಇಟ್ ಇಫೆಕ್ಟೆಡ್ ಆಲ್ಮೋಸ್ಟ್ 80,000 ಸ್ಟೂಡೆಂಟ್ಸ್ ಇನ್ ಕರ್ನಾಟಕ. ನೋಬಡಿ ಸ್ಪೋಕ್. ಆ ಕಾಲದಲ್ಲಿ ಇದೇ ಕಾಗೇರಿ ಬಾಯಿ ಬಿಡ್ಲಿಲ್ಲ, ಶೋಭಕ್ಕನು ಬಾಯಿ ಬಿಡ್ಲಿಲ್ಲ, ಯಾರು ಬಾಯಿ ಬಿಡ್ಲಿಲ್ಲ. ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಏರಿಯಾಸ್. ರೂರಲ್ ಏರಿಯಾ ಅವರಿಗೆ ಪಾಪ ಹಿಂದಿ ಬರಲ್ಲ, ಅವರಿಗೆ ಟೀಚರ್ಸ್ ಇಲ್ಲ. ಹೌದು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೇನೆ, ಬಿಕಾಸ್ ಯು ಆರ್ ಎ ಪ್ರೋಗ್ರೆಸಿವ್ ಮ್ಯಾನ್, ಐ ನೋ ಅಬೌಟ್ ಯು. ನಾನು ನಿಮ್ಮದು ಸ್ವಲ್ಪ ಓದಿದ್ದೇನೆ ಕೂಡ. ಈಗ 1936 ಅಲ್ಲಿ ಈ ಗುರೂಜಿ ಏನ್ ಹೇಳ್ತಾರೆ, ಯಾವ ಗುರೂಜಿ ಗೊತ್ತಾ ನಿಮಗೆ? ಗೋಳ್ವಲ್ಕರ್. ಗೋಳ್ವಲ್ಕರ್ ಏನ್ ಹೇಳ್ತಾನೆ ಅಂತಂದ್ರೆ, ನಾವು ಸಾಂಸ್ಕ್ರಿಟೈಸ್ಡ್ ಹಿಂದಿಯನ್ನ ಪ್ರಮೋಟ್ ಮಾಡಬೇಕು. ನೋಡಿ ಅವ್ನು ಹೇಳುದು. ಹೌದೌದು, ನನಗೆ ಲಿಂಕ್ ಇದ್ರೆ ಕಳಿಸ್ತೀನಿ ನಾನು. ನಾರ್ಮಲ್ ಹಿಂದಿ ಅಲ್ಲ, ಸಾಂಸ್ಕ್ರಿಟೈಸ್ಡ್ ಹಿಂದಿ. ಇದರ ಇಫೆಕ್ಟ್ ಏನಾಗಿದೆ ಅಂದ್ರೆ 2021 ಅಲ್ಲಿ NEP ಬಂದಾಗ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಲೋಕಲ್ ಲ್ಯಾಂಗ್ವೇಜಸ್ ಶುಡ್ ಟೇಕ್ ವೊಕ್ಯಾಬ್ಯುಲರಿ ಫ್ರಮ್ ಸಾಂಸ್ಕ್ರಿಟ್ ಅಂತ ಹೇಳ್ತಾರೆ ಅವರು. ಈಗ 2010 NEP ಲಿ ಸ್ಪಷ್ಟ ಇದೆ ಅದು. ನೀವು ಅದರ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಲೋಕಲ್ ಲ್ಯಾಂಗ್ವೇಜಸ್ ಶುಡ್ ಟೇಕ್ ವೊಕ್ಯಾಬ್ಯುಲರಿ ಫ್ರಮ್ ಸಾಂಸ್ಕ್ರಿಟ್ ಅಂತ ಸ್ಪಷ್ಟವಾಗಿ ಹೇಳ್ತದೆ. ಇದು ಕಂಟಿನ್ಯೂಷನ್ ಆಫ್ ವಾಟ್ ಗೋಳ್ವಲ್ಕರ್ ಸೆಡ್.
ಗೋಳ್ವಲ್ಕರ್ ಏನ್ ಹೇಳ್ತಾರಂದ್ರೆ ಸಾಂಸ್ಕ್ರಟೈಸ್ಡ್ ಹಿಂದಿಯನ್ನ ಪ್ರಮೋಟ್ ಮಾಡಿದ್ರೆ ಆಮೇಲೆ ನಮಗೆ ಸಂಸ್ಕೃತವನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡೋದು ಸುಲಭ ಅಂತ ಹೇಳ್ತಾನೆ ಅವನು. ಸರ್ ಇದು ಪೊಲಿಟಿಕ್ಸ್. ಇದು ಈ RSS BJP ಅವರೆಲ್ಲ ಬೊಬ್ಬೆ ಹೊಡಿದು ಅದಕ್ಕೆ. ಈಗ ನೀವು ಹಿಂದಿಯನ್ನೇ ತೆಗೆದ್ರೆ ಅದು ದೊಡ್ಡ ಪೆಟ್ಟು ಬೀಳ್ತದೆ. ಸೊ ನನ್ನಂತವನು ಹೋರಾಟ ಮಾಡುವಾಗ ಇಟ್ ಇಸ್ ನಾಟ್ ಜಸ್ಟ್ ಎ ಲ್ಯಾಂಗ್ವೇಜ್, ಇಟ್ಸ್ ಎ ಪಾಲಿಟಿಕ್ಸ್ ಆಲ್ಸೋ. ಡೆಫಿನೆಟ್ಲಿ ಇಟ್ಸ್ ಎ ಪಾಲಿಟಿಕ್ಸ್. ಹೌದೌದು. ಯಾಕಂದ್ರೆ ಇದವರ ನೆಕ್ಸ್ಟ್ ಸ್ಟೆಪ್. ಈಗ ಮೋದಿಗಿರುವ ಮೆಜಾರಿಟಿಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇಸ್ ಆಲ್ರೆಡಿ ಡೂಯಿಂಗ್ ಇಟ್ ಅಲ್ವಾ. ಏನ್ ಬೇಕಾದ್ರೂ ಮಾಡ್ಬೋದು. ಅವನು ಸಂಸತ್ತಿಗೆ ಏನು ಹೇಳಲ್ಲ. ಅವು ಫಾರಿನ್ ಟ್ರಿಪ್ 80 ಫಾರಿನ್ ಟ್ರಿಪ್ ಮಾಡಿದ್ರು ಸಂಸತ್ತಿಗೆ ಬಂದು ನಾನು ಇಂಥ ಕಡೆ ಹೋಗಿದ್ದೇನೆ ಅಂತ ಹೇಳಿಲ್ಲ. ಇಸ್ರೇಲಿಗೆ ಹೋಗಿ ಅವನನ್ನು ಅಪ್ಪಿಕೊಂಡು ಬಂದದ್ದು ಯಾಕೆಂತ ಹೇಳ್ಬೇಕು. ನಮ್ಮ ಖರ್ಚಲ್ಲಿ ಓದಲ್ಲ ಅವನು. ಏನ್ ಹೇಳಿದ ಅವನು? ಹೇಳಲೇ ಇಲ್ಲ ಅವನು. ಸೊ ಅವನು ಲೋಕಸಭೆ ರಾಜ್ಯಸಭೆಯನ್ನು ಕಂಪ್ಲೀಟ್ ಔಟ್ ಮಾಡಿದ್ದಾನೆ. ಒಂದು, ನೀವೀಗ ಆನ್ ದ ಬೇಸಿಸ್ ಆಫ್ ದ ಲ್ಯಾಂಗ್ವೇಜ್ ಅಂಡ್ ಪಾಪ್ಯುಲೇಷನ್ ಡಿಲಿಮಿಟೇಷನ್ ಆದ್ರೆ ಲೋಕಸಭಾ ವಿಲ್ ಗೆಟ್ ಆಲ್ಮೋಸ್ಟ್ 625 MPs ಫ್ರಮ್ ಹಿಂದಿ ಸ್ಪೀಕಿಂಗ್ ಏರಿಯಾ. 625. And the South Indian languages, including Malayalam, Kannada, Telugu and Tamil, will get not more than 165 seats. ಅವಾಗ ಏನಾಗ್ತದೆ, ಲೋಕಸಭೆ ನಿಮ್ಮನ್ನು ಯಾವಾಗ ಬೇಕಾದ್ರೆ ಬುಲ್ಡೋಸ್ ಮಾಡಬಹುದು. ವೆದರ್ ಯು ಪ್ರೆಸೆಂಟ್ ದೇರ್ ಆರ್ ನಾಟ್ ಡಸಂಟ್ ಮ್ಯಾಟರ್. ಇದು ಆವಾಗ ಏನ್ ಮಾಡ್ತಾರೆ ಅಂತಾರೆ ಅವರು, ಆಫ್ಟರ್ ಡಿಲಿಮಿಟೇಷನ್ ದೇ ವಿಲ್ ಬ್ರಿಂಗ್ ಎ ರೆಸೊಲ್ಯೂಷನ್ ದಟ್ ಸಂಸ್ಕೃತ್ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಮಾಡ್ತಾರೆ ಅವರು. ಇದು ಹಿಂದುತ್ವದ ಎಂಡ್ ರಿಸಲ್ಟ್ ಇದು. ಅದಕ್ಕೆ ಇವರಿಗೆಲ್ಲ ಉರಿ ಹತ್ತಿರೋದು ಅದಕ್ಕೆ. ಈಗ ನೋಡಿ, ನಾನು ಒಂದು ತಿಂಗಳ ಹಿಂದೆ, ಇಫ್ ಯು ವಿಶ್ ಐ ವಿಲ್ ಸೆಂಡ್ ಯು ಲೆಟರ್, ಇಟ್ಸ್ ಇನ್ ದ ಆಫೀಸ್. ನಾನು ರೈಲ್ವೆಯಲ್ಲಿ ಕನ್ನಡಿಗರೇ ಆಗದಿದ್ದಾಗ 28 MPಗಳಿಗೆ ಪತ್ರ ಬರೆದೆ. ಏನಂದ್ರೆ, ಕೇಂದ್ರ ಸರ್ಕಾರದ ಯಾವುದೇ ಎಕ್ಸಾಮಿನೇಷನ್ ಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಫಾರ್ ಎಕ್ಸಾಂಪಲ್, ಆರ್ಮಿ ಸಂಬಂಧದಲ್ಲೂ ತಾವು ಒಂದು ಲೆಟರ್ ಬರ್ತಿದ್ರಿ ಸರ್? ಹೌದು ಹೌದು ಹೌದು. ಆರ್ಮಿ ಇದು ಕ್ಲರಿಕಲ್ ಜಾಬ್ಸ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಅವರು ಕೇವಲ ಹಿಂದಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇದ್ರು, ಹಿಂದಿಗರಿಗೆ ಜಾಬ್ ಕೊಡ್ತಾ ಇದ್ರು. ಹೌದು, ಹಿಂದಿ ಜಾಬ್ ಕೊಡೋದು. ಈಗ ದೆನ್ ವೈ ಅದರ್ 22 languages are recognized in the 8th schedule of the Indian Constitution? Yes. You make Hindi is the national language and other languages are not important. Yes sir. So ನಾನು ಅದರ ಬರ್ದೆ, ಇದೇ ಎಂಪಿಗಳಿಗೆ, ಕಾಗೇರಿಗೆ ಬರೆದಿದ್ದೇನೆ, ಶೋಭಕ್ಕನಿಗೆ ಬರೆದಿದ್ದೇನೆ, ಎಲ್ಲರಿಗೂ ಬರೆದಿದ್ದೇನೆ. ನೀವು ಲೋಕಸಭೆಯಲ್ಲಿ ಈ ಇಶ್ಯೂವನ್ನು ಎತ್ತಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ, ಈ ಕೇಂದ್ರ ಸರ್ಕಾರ ನೋಡಿ, HCL ನಲ್ಲಿ HCL, ಬೆಮೆಲ್, BL ಇಲ್ಲಿ ಎಲ್ಲ 2000ಕ್ಕಿಂತ ಹೆಚ್ಚು ಕನ್ನಡಿಗರಿದ್ರು. ಯಾವಾಗ 1970-80s ಅಲ್ಲಿ. ಈಗ ಅವರ ಸಂಖ್ಯೆ 50ಕ್ಕಿಂತ ಕಡಿಮೆ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕನ್ನಡದವರೇ ಇಲ್ಲ ಈಗ. ಪೋಸ್ಟ್ ಆಫೀಸ್ ನಲ್ಲಿ ದರ್ ನಂಬರ್ ಇಸ್ ರೆಡ್ಯೂಸಿಂಗ್. ಹಾಗಾದ್ರೆ ನಾವು ಹಿಂದಿ ಕಲ್ತ ಮೇಲೆ ಹಿಂದಿಯಲ್ಲಿ ಎಕ್ಸಾಮ್ ಮಾಡಿದ್ರೆ ನಾವು ಜಾಬ್ ಸಿಗ್ಬೇಕಲ್ಲ ನಮಗೆ. ಹೌದು. ಹಾಗಾಗಿ ನಾವು ಕರ್ನಾಟಕದವರು ಹಿಂದಿ ಕಲಿಯುವುದು ಯಾಕೆ ಅಂದ್ರೆ ಮರೀಲಿಕ್ಕೆ ಅಷ್ಟೇ, ಜಸ್ಟ್ ಫಾರ್ಗೆಟ್ ಅಷ್ಟೇ. ಆದ್ರೆ ಕೆಲವರು ಎಂಪಿಗಳು ಡೆಲ್ಲಿಗೆ ಹೋಗ್ತಾರೆ. ಈಗ ನಾನು JNU ಗೆ ನನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮುಗ್ದ ಮೇಲೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಡೆಲ್ಲಿ. ನಾನು ಅಲ್ಲಿ ಲೋಕಲ್ ಹಿಂದಿ ಕಲಿತೇನೆ ನಾನು. ಅದು ಲರ್ನಿಂಗ್ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಪ್ರಾಬ್ಲಮ್. ವೈ ನೀಡಿದ್ದಾಗ ಕಲಿತೀವಿ ನಾವು. 25,000 ಜನಗಳಿಗೋಸ್ಕರ ವೈ ಆರ್ ಯು ಪನಿಷಿಂಗ್ 7.5 lakh children? That is the problem. ಮತ್ತೆ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ, ಇವರು ಹಿಂದಿಯನ್ನು ಪಾಪ್ಯುಲರೈಸ್ ಮಾಡ್ಲಿಕ್ಕೆ ಸಿಲೆಬಸ್ ಮಾಡಿದ್ದಾರೆ. ಈ ಕನ್ನಡದವ್ರನ್ನ ಮಕ್ಕಳು ಪಂಡಿತರಿದ್ದಾರಲ್ಲ, ಬ್ರಾಹ್ಮಣರಲ್ಲಿ ಸಂಧಿ, ಸಮಾಸ ಏನೇನೋ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡ ಟೆಕ್ಸ್ಟ್ ಬುಕ್ ನೀವು ನೋಡಿದ್ರೆ 80ರಿಂದ 90 ಪೇಜ್ ಇದೆ. ಆದ್ರೆ ಹಿಂದಿ 20 ಪೇಜ್ ಇದೆ, 15 ಪೇಜ್ ಇದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, 100ಕ್ಕೆ 100 ಸಿಗ್ತದೆ ಅಂತ ಹಿಂದಿಗೆ ಹೋಗ್ತಾರೆ, ಈ ಸಂಸ್ಕೃತಕ್ಕೆ ಹೋಗ್ತಾರೆ ವಿನಃ ಆ ಲ್ಯಾಂಗ್ವೇಜ್ ಅನ್ನು ಕಲಿಯುವುದರಿಂದ ಇವರಿಗೆ ಏನು ಪ್ರಯೋಜನ ಆಗಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಮದರ್ ಟಂಗ್ ಎಜುಕೇಶನ್ ಅಲ್ಲಿ ನೀವು ಕೊಟ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಲ್ಚರ್ ಚೇಂಜ್ ಆಗ್ತದೆ. ನನಗೆ ಗೊತ್ತಿದ್ದಾಗೆ ಜಗತ್ತಿನಲ್ಲಿ ಇದುವರೆಗೆ ಯಾವುದೇ ಲಿಂಗ್ವಿಸ್ಟ್ ಮದರ್ ಟಂಗ್ ನಲ್ಲಿ ಎಜುಕೇಶನ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನೋ, ನಾಟ್ ಇವನ್ ಒನ್ ಲಿಂಗ್ವಿಸ್ಟ್. ಎವ್ರಿಬಡಿ 100% ಜನ ಮದರ್ ಟಂಗ್ ಎಜುಕೇಶನ್ ಕೊಡಿ ಅಂತ ಹೇಳಿದ್ದಾರೆ. ಅದು ನಮ್ಮ ದೇಶದಲ್ಲಿ 19,569 ಮದರ್ ಟಂಗ್ಸ್ ಇವೆ.
2011 ಸೆನ್ಸಸ್. ಹ್ಮ್ ನಮಗೆ ಅಷ್ಟು ಭಾಷೆಗಳಲ್ಲಿ ಹೇಳಿಕೊಡುದು ಕಷ್ಟ ಆದ್ರೆ ಲೆಟ್ ಅಸ್ ಗೋ ಫಾರ್ ಎ ಸ್ಟೇಟ್ ಲ್ಯಾಂಗ್ವೇಜ್ ಅಟ್ ಲೀಸ್ಟ್ ಹ್ಮ್ ಎಸ್ ಎ ಆಪ್ಷನ್. ಸೆಕೆಂಡ್, ಆಮೇಲೆ ನಮ್ಮ ರಾಜ್ಯ ತುಂಬಾ ಅಭಿವೃದ್ಧಿ ಆದ್ಮೇಲೆ ಹ್ಮ್ ನಾವು ಬೇಕಿದ್ರೆ ಇದ್ ಮಾಡೋಣ, ಏನು ಮದರ್ ಟಂಗ್ ಅಲ್ಲಿ ಮಾಡೋಣ. ಈಗ ತುಳುವಲ್ಲಿ ಮಾಡ್ಬೋದು, ಮೋರ್ ದನ್ 25 lakh ಪೀಪಲ್ ಇದ್ದಾರೆ. ಕೊಡಗಿನವರು 1,66,000 ಜನ ಕೊಡಗಿನವರಿದ್ದಾರೆ. ಅದೆಲ್ಲ ಮಾಡುವ. ಅದಕ್ಕೆ ನಂದೊಂದು ರೆಕಮೆಂಡೇಶನ್ ಇದೆ ಸರ್ಕಾರಕ್ಕೆ. ದೇರ್ ಆರ್ ಅಬೌಟ್ 27 ಲ್ಯಾಂಗ್ವೇಜಸ್ ಕರ್ನಾಟಕದಲ್ಲಿ. 10,000ಕ್ಕಿಂತ ಹೆಚ್ಚು ಜನ ಮಾತಾಡ್ತಾರೆ. ಮೋರ್ ದನ್ 10,000 ಸ್ಪೀಕರ್ಸ್ ಫಾರ್ 27 ಲ್ಯಾಂಗ್ವೇಜಸ್ ಇನ್ಸೈಡ್ ಕರ್ನಾಟಕ. ಆಮೇಲೆ ಆ ಭಾಷೆಗಳು ರೀಜನಲೈಸ್ ಇರೋದು. ಈಗ ತುಳು ಅಂದ್ರೆ ಉಡುಪಿ ಮಂಗಳೂರು, ಕೊಡವ ಭಾಷೆ ಅಂದ್ರೆ ಮಡಿಕೇರಿ. ಹೌದು. ಅಲ್ಲಿ ಆ ಪ್ರದೇಶದಲ್ಲಿ ಮಾತ್ರ ಒಂದು 4-5 ಶಾಲೆಗಳಲ್ಲಿ ನೀವು ಥರ್ಡ್ ಲ್ಯಾಂಗ್ವೇಜ್ ಆಗಿ ಇದನ್ನು ಓದಬಹುದು ಅಂತ ಕೊಡಿ. ಆಗ ಲ್ಯಾಂಗ್ವೇಜ್ ಗಳೆಲ್ಲ ಫ್ಲರಿಶ್ ಆಗ್ಬಿಡ್ತವೆ, ಓದ್ಬಿಡ್ತವೆ ಲ್ಯಾಂಗ್ವೇಜ್ಗಳು. ಸೊ ಯು ಹ್ಯಾವ್ ಟು ಗೋ ಲಾಂಗ್ ವೇ ಅಲ್ವಾ. ಇವ್ರದ್ದು ಇದು ಹಿಂದುತ್ವದ ಪಾಲಿಟಿಕ್ಸ್. ಇದು ಐ ಆಮ್ ಸಾರಿ ಟು ಸೇ ದಿಸ್, ಇಟ್ಸ್ ಹಿಂದುತ್ವ ಪಾಲಿಟಿಕ್ಸ್ ಸಪೋರ್ಟಿಂಗ್ ಹಿಂದಿ. ಆದ್ರಿಂದ ತೇಜಸ್ವಿ ಸೂರ್ಯ ಮಾತಾಡ್ತಾನೆ, CT ರವಿ ಮಾತಾಡ್ತಾನೆ, ಸುರೇಶ್ ಕುಮಾರ್ ಎಂದು ಮಾತಾಡದವರು ಮಾತಾಡ್ತಾರೆ. ಇವರೆಲ್ಲ ಕನ್ನಡದಲ್ಲಿ 1,80,000 ಮಕ್ಕಳು ಹಿಂದಿಯಲ್ಲಿ ಫೈಲ್ ಆದಾಗ ಯಾಕೆ ಬಾಯಿ ಬಿಡ್ಲಿಲ್ಲ ಅವರು? ದೇವಡ ಓಪನ್ ಟೈಮ್ ಮೌತ್, ಏನೋ ಹಿಂದಿಲಿ ತಪ್ಪಿದೆ, ಇದಕ್ಕೆ ನಮ್ಮ ಮಕ್ಕಳು ಫೈಲ್ ಆಗ್ತಾ ಇದ್ದಾರೆ ಅಂತ. ನೋ, ದೇ ನೆವರ್ ಸ್ಪೀಕ್. ಆಮೇಲೆ ರೈಲ್ವೆಯಲ್ಲಿ ಕನ್ನಡಿಗರಿಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ, ದೇ ವುಡ್ ಹ್ಯಾವ್ ಸ್ಪೀಕ್. ಯಾಕೆ ಕನ್ನಡಿಗರಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕು ಅವರು. ಆಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಕನ್ನಡಿಗರು ಇಲ್ಲ ಅಂತ ನಾನು ನಿರ್ಮಲಾ ಸೀತಾರಾಮನ್ಗೆ ಇದು ಲೆಟರ್ ಕೊಟ್ಟಿದ್ದೇನೆ, ದೇವೇಗೌಡರಿಗೆ ಕೊಟ್ಟಿದ್ದೇನೆ, ಕುಮಾರಸ್ವಾಮಿಗೆ ಕೊಟ್ಟಿದ್ದೇನೆ, MP ಗಳಿಗೆ ಪತ್ರ ಬರೆದಿದ್ದೇನೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಸಾಮಾನ್ಯ ಬ್ಯಾಂಕಿಗೆ ಬರ್ತಾರೆ, ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋರು ಇರ್ಬೇಕು. ನಾನು ಕನ್ನಡದ ಮಾತ್ರ ಹೇಳ್ತಾ ಇಲ್ಲ. ತಮಿಳುನಾಡಲ್ಲಿ ತಮಿಳು, ಕೇರಳದಲ್ಲಿ ಮಲಯಾಳ ಎಲ್ಲರೂ ಇರ್ಬೇಕು. ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳಿ ಅಂತ. ಇಟ್ಸ್ ಎ ಗುಡ್ ಡಿಮಾಂಡ್. ವಿ ಹ್ಯಾವ್ ಟು ಅಲ್ಲಿ ಆ ಕಡೆ ಅದಕ್ಕೆ ಹೋಗೋಣ. ಇಲ್ಲ ಇದರಲ್ಲಿ AC ಇಲ್ಲ. ಅದು ಅವ್ರು ಯಾರು ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ. ಮೊನ್ನೆ ನಾನು 28 MP ಲೆಟರ್ ಬರುತ್ತೆ, ಉತ್ತರವೇ ಬರೀಲಿಲ್ಲ ನೋಡಿ. ಸಚ್ ಎ ಅರೋಗೆಂಟ್ ಪೀಪಲ್. ಬಟ್ ಹಿಂದಿ ಬೇಡ ಅಂತ ಹೇಳಿದ ಕೂಡ ಎಲ್ಲ ಆಕ್ಟಿವ್ ಆಗ್ಬಿಡ್ತಾರೆ. ಸೊ ಇಟ್ ಇಸ್ ದೇರ್ ಪಾಲಿಟಿಕ್ಸ್. ನಾವು ನಮ್ಮ ಪಾಲಿಟಿಕ್ಸ್ ಮಾಡ್ಲೇಬೇಕೀಗ, ಭಾಷೆ ಉಳಿಬೇಕಾದ್ರೆ ಅಷ್ಟೇ. Am I right? ಜಿ ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.